ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಸಮ್ಮುಖದಲ್ಲಿ ನಡೆದ ಶಿರಾ ತಾಲೂಕು ಬರ ಪರಿಹಾರ ಕುರಿತಾದ ಪ್ರಗತಿ ಪರಿಶೀಲನಾ ಸಭೆ. ತಾಲೂಕಿನ ಎಲ್ಲ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಮತ್ತು ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ, ಅಸಿಸ್ಟೆಂಟ್ ಕಮಿಷನರ್ ಶಿವಪ್ಪ, ತಹಸೀಲ್ದಾರ್ ದತ್ತಾತ್ರೇಯ ಗಾಧ, ನಗರಸಭೆ ಪೌರಾಯುಕ್ತರಾದ ರುದ್ರೇಶ್, ಶಿರಾ ಯೋಜನಾ ಅಧಿಕಾರಿ ರಂಗನಾಥ್. ಕುಡಿಯುವ ನೀರಿನ ಸಮಸ್ಯೆ ಕುರಿತು ಎಲ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳ ಜೊತೆ ಸಮಗ್ರ ಚರ್ಚೆ ನಡೆಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಭು. ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಸರಿಯಾದ ಕ್ರಮ ವಹಿಸಿ ಪಂಚಾಯಿತಿ ಬೋರ್ವೆಲ್ಗಳಲ್ಲಿ ನೀರಿಲ್ಲದಿದ್ದರೆ ಖಾಸಗಿ ಬೋರ್ವೆಲ್ಗಳಿಂದ ನೀರು ಒದಗಿಸಿಕೊಡಬೇಕು ಎಂದು ತಿಳಿಸಿದರು. ಕುಡಿಯುವ ನೀರಿನ ಸಮಸ್ಯೆ ಅತಿಯಾಗಿ ಇದ್ದ ಗ್ರಾಮಗಳಿಗೆ ಜಿಲ್ಲಾಡಳಿತ ವತಿಯಿಂದ ನೂತನ ಬೋರ್ವೆಲ್ಗೆ ಅವಕಾಶ ಇರುವುದರಿಂದ ಸಮಸ್ಯೆಗಳು ಬಾರದಂತೆ ತಾಲೂಕು ಅಧಿಕಾರಿಗಳು ಕ್ರಮ ವಹಿಸಬೇಕಾಗುತ್ತದೆ ಎಂದು ತಿಳಿಸಿದ ಜಿಲ್ಲಾಧಿಕಾರಿ. ಬೋರ್ವೆಲ್ ವಾಹನಗಳು ಸರಿಯಾದ ಸಮಯಕ್ಕೆ ಬಂದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಬೋರ್ವೆಲ್ ಕೊರೆಯಲು ನಿರಾಕರಿಸಿದ್ದೇ ಆಗಲಿ ಅಥವಾ ತಡವಾದಲ್ಲಿ ಅಂತಹ ಬೋರ್ವೆಲ್ ಮಾಲೀಕರ ವಿರುದ್ಧ ಕ್ರಮ ಜರುಗಿಸಿ ವಾಹನಗಳನ್ನು ಸೀಸ್ ಮಾಡಲಾಗುವುದು ಎಂದು ತಿಳಿಸಿದ ಜಿಲ್ಲಾಧಿಕಾರಿ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು. ನಮಗೆ ರೈತರಿಂದ ನೇರವಾಗಿ ಕರೆ ಬರುತ್ತಿದ್ದು ಲೈನ್ ಮ್ಯಾನ್ಗಳು, ಅಧಿಕಾರಿಗಳು ವಿದ್ಯುತ್ ಸಮಸ್ಯೆಗಳ ಕುರಿತು ಸ್ಪಂದನೆ ನೀಡುತ್ತಿಲ್ಲ. ದೂರವಾಣಿ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ. ನಾವು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇವೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ, ಕರೆಗಳನ್ನು ಸ್ವೀಕರಿಸಿ ಎಂದು ತಾಕೀತು ಮಾಡಿದರು. ತಾಲೂಕಿನಲ್ಲಿ ಒಟ್ಟು ಕುಡಿಯುವ ನೀರಿನ ಸಮಸ್ಯೆಗೆ ಅನುಮೋದಿತ ಕಾಮಗಾರಿಗಳ ಸಂಖ್ಯೆ 46. ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕಾಮಗಾರಿಗಳಿಗೆ ಒಟ್ಟು ವ್ಯಯ ಮಾಡಲು ಅನುಮೋದನೆ ನೀಡಿರುವ ಹಣ 67,30,000. ಎನ್ಆರ್ಇಜಿ ಕಾಮಗಾರಿಗಳು ಅತಿ ಹೆಚ್ಚು ನಡೆಯುವಂತೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಗಮನ ಹರಿಸಬೇಕಿದೆ. ಕೂಲಿ ಕೆಲಸ ಅರಸಿ ಬಂದವರಿಗೆ ಎನ್ಆರ್ಇಜಿ ಅಡಿಯಲ್ಲಿ ಕೆಲಸ ನೀಡುವ ಕರ್ತವ್ಯ ನಿಮ್ಮದು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ವರ್ಗದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗಾಗಲೇ ಮೇವಿಗೆ ಸಂಬಂಧಪಟ್ಟಂತೆ, ಜಾನುವಾರುಗಳಿಗೆ ಮೇವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಾವಗಡದಲ್ಲಿ, ಮಧುಗಿರಿ ಮತ್ತು ಕೊರಟಗೆರೆ 3 ತಾಲೂಕುಗಳಲ್ಲಿ ಈಗಾಗಲೇ ಮೇವು ಬ್ಯಾಂಕ್ಗಳನ್ನು ನಾವು ತೆಗೆದಿದ್ದೀವಿ. ಸೊ ಇಲ್ಲೂ ಕೂಡ ಮೇವು ಬ್ಯಾಂಕ್ನ ಅವಶ್ಯಕತೆ ಇದೆ ಅನ್ನೋದು ದಾಖಲೆಗಳ ಮೂಲಕ ಮತ್ತು ಸ್ಥಿತಿಗತಿಗಳ ಮೂಲಕ ತಾವು ಸಬ್ಮಿಟ್ ಮಾಡಿದರೆ ಇಮಿಡಿಯೇಟ್ಲಿ AC ಅವರು ತಮ್ಮ ಡಿಸಿಷನ್ ತೊಗೊಂಡಿದ್ದೀರಾ? ಅಪ್ರೂವ್ ಮಾಡ್ಕೊಂಡಿದ್ದೀವಿ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಡೇಟ್? ಈಗ ಪಾವಗಡದಲ್ಲಿ, ನಾಗ್ಲಮಡಿಕೆ ಮತ್ತೆ ವೈಎನ್ ಹೊಸಕೋಟೆಯಲ್ಲಿ ಈಗಾಗಲೇ ವಾಟರ್ ಬ್ಯಾಂಕ್ ಅನ್ನು ಓಪನ್ ಮಾಡಿದ್ವಿ, ಮೇವು ಬ್ಯಾಂಕ್. ಆಮೇಲೆ ಮಧುಗಿರಿಯಲ್ಲಿ, ಮಿಡಿಗೇಶಲ್ಲಿ ಓಪನ್ ಮಾಡಿದ್ವಿ. ತುಮಕೂರು ರೂರಲ್ ಕೂಡ ನಾವು ಬೆಳ್ಳಾವಿಯಲ್ಲಿ ಈಗಾಗಲೇ ಓಪನ್ ಮಾಡಿದ್ವಿ. ಕೊರಟಗೆರೆಯಲ್ಲಿ, ಬುಕ್ಪಟ್ನಾದಲ್ಲಿ ಓಪನ್ ಮಾಡಿದ್ವಿ. ಸೊ ಇಷ್ಟು ಕಡೆ ನಮ್ಗೆ ಎಲ್ಲಿ ಲ್ಯಾಂಡ್ಲೆಸ್ ರೈತರಿದ್ದಾರೆ ಮತ್ತೆ ಬೋರ್ವೆಲ್ ಇಲ್ಲದೆ ಇರುವ ರೈತರು, ಅವರಿಗೆ ಜಾನುವಾರಕ್ಕೆ ಮೇವಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಓಪನ್ ಮಾಡಿದ್ವಿ. ಅದು ಪ್ರಾಸೆಸ್ ಸಿಂಪಲ್ ಇದೆ. ಈಗ ಸಂಬಂಧಪಟ್ಟ ಎಡಿಗಳು, ಅನಿಮಲ್ ಹಸ್ಬೆಂಡ್ರಿ ಮತ್ತೆ PDOs ಒಂದು ಮಾಜರ್ ನಮ್ಗೆ ಈ ತರ ಮೇವಿನ ಸಮಸ್ಯೆ ಇದೆ ಅಂತ ಬಂದು ಟಾಸ್ಕ್ ಫೋರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ರೆ ತಕ್ಷಣ ನಾವು ಅದನ್ನು ಓಪನ್ ಮಾಡ್ತೀವಿ. ಬಿಕಾಸ್ ಈಗಾಗಲೇ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಟೆಂಡರ್ ಕರೆದು ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ ಅಂತ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಸೊ ನಿಮ್ಮಲ್ಲಿ ಕೂಡ ಅಷ್ಟೇ, ಈಗ ಏನು CEO ಹೇಳಿದ್ದಾರೆ ಕೊರತೆ ಇದೆ ಅಂತ, ಮೇವಿನ ಕೊರತೆ, you please ensure that you discuss in the task force, you approve and immediately open. ಅದರಲ್ಲಿ ಏನು ಬೇಸಿಕ್ ಒಂದು CCTV ಕ್ಯಾಮೆರಾ ಮೊನ್ನೆ ಮೀಟಿಂಗ್ ಅಲ್ಲಿ ಕನ್ಸಲ್ಟ್ ಲೇಡಿ ಮತ್ತು ತಹಸೀಲ್ದಾರ್ಗೆ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಎಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ನಮಗೆ ಅದೇ ಈಗ ಮಾಡಿದ್ದಾರೆ. ಒಂದು ಕುರುಬ್ರಾಹ್ಮನಹಳ್ಳಿ, ಹುಲಿಕುಂಟೆ ಕುರುಬ್ರಾಹ್ಮನಹಳ್ಳಿ, ಇನ್ನೊಂದು ಮೊಸರುಕುಂಟೆ, ಇದು ಗೌಡಗೆರೆ ಹೋಗ್ಲಿ. 2 ಹೋಬಳಿ ತೀವ್ರ ಬರಗಾಲ ಇರುವಂತ 2 ಹೋಬಳಿ ಐಡೆಂಟಿಫೈ ಮಾಡಿ ನಾವು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತೀವಿ. ಈಗ 10 ಜಾನುವಾರು ಇರುವ ಇವ್ರಿಗೆ ಮಾತ್ರ ಕೊಡೋದು ಅಂತ ಅಲ್ವಾ, ಆ ತರ ಏನ್ ರೆಸ್ಟ್ರಿಕ್ಷನ್ಸ್ ಸ್ಟೇಟ್ ಗವರ್ಮೆಂಟ್ ಇಂದ ಇದೆ ಅದನ್ನು ನೋಡ್ಕೊಂಡು ಕೊಡಿ. ಓಕೆ, ಈಗ ಯಾರು ರೈತರಿಗೆ ಪೂರ್ತಿ ಬೋರ್ವೆಲ್ ಇಲ್ಲ, ಲ್ಯಾಂಡ್ ಇಲ್ಲ, ಅವ್ರಿಗೆ ಆದ್ಯತೆ ಕೊಡಿ. ಈಗ ನಮ್ದು ಉದ್ದೇಶ ಲೈವ್ಲಿಹುಡ್ ಆ ಜಾನುವಾರು ಮೇಲೆ ಇರುವ ರೈತರಿಗೆ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆ, ಅದನ್ನು ಒಂದು ಮಾಡಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಟು ಆಲ್ ದ PDOs, ಈಗ ಎಲ್ಲಾ ಕಡೆನೂ ನರೇಗಾದಲ್ಲಿ ನಾವು ಒಂದು
ದನಕರಿಗೆ ನೀರಿನ ತೊಟ್ಟಿ ಕಟ್ಟಿದೀವಿ, ಪ್ಲೀಸ್ ಅದರಲ್ಲಿ ನೀರು ತುಂಬಿಸಿ. ಆಮೇಲೆ ಅಲ್ಲಿ ಕೂಡ ಕೆಲವೊಂದು ಫಾರ್ಮ್ ಪಾಂಡ್ಸ್ ಕೂಡ ಮಾಡಿದೀರ, ಅಲ್ಲಿ ಕೂಡ ಯು ಕ್ಯಾನ್ ಫೈಂಡ್ ಔಟ್ ಈಗ ಎಲ್ಲಿ ಜಾನುವಾರುಗಳು ಬಂದು ನೀರು ಕುಡಿಯುತ್ತೆ ಅಂತ ನೋಡ್ಕೊಂಡು ಪ್ಲೀಸ್ ಗೆಟ್ ಇಟ್ ಫಿಲ್ಡ್ ಅಪ್. ಈಗ ಟ್ಯಾಂಕರ್ಗೆ ನಿಮಗೆ SDRF ಅಲ್ಲಿ ನಾನು ಫಂಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಏಜೆಂಟ್ಸ್ ಕೂಡ ಯು ಆರ್ ಐಡೆಂಟಿಫೈಡ್ ಅಲ್ವಾ ಮಧುಗಿರಿಯಲ್ಲಿ, ಮತ್ತೆ ನಿಮಗೆ ಒಂದು ಬೇಸ್ ರೇಟ್ ಫಿಕ್ಸ್ ಮಾಡಿದ್ದೀವಿ. ಪ್ಲೀಸ್ ಗೆಟ್ ಸಮ್ ಟ್ಯಾಂಕರ್ಸ್ ಅಂಡ್ ಫಿಲ್ ವಾಟರ್ ಫಾರ್ ದೆಮ್. ಈಗ ನೀವು ಆಯ್ತು ನೀರು ಬೇಕು ಅಂದ್ರೆ ವಿ ವಿಲ್ ಗೋ ಅಂಡ್ ಒಂದು ಪ್ರತಿಭಟನೆ ಮಾಡ್ತೀವಿ, ಕೇಳ್ತೀವಿ. ಸೊ ವಿ ಶುಡ್ ಆಲ್ಸೋ ಟೇಕ್ ದಿ ಕ್ಯಾಟಲ್ಸ್ ಥಿಂಗ್ ಇನ್ ಟು ಅವರ್ ಇನ್ಫಾರ್ಮೇಶನ್. ಸೊ ಯು ಪ್ಲೀಸ್ ಫಿಲ್ ದೋಸ್ ಟ್ಯಾಂಕ್ಸ್. ಈಗ ಎಲ್ಲಿನೂ ಸುಮ್ಮನೆ ತೊಟ್ಟಿ ಕಟ್ಟಬಿಟ್ಟು ಅಲ್ಲಿ ನೀರಿಲ್ಲದೆ ಇರಬಾರ್ದು. ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲಿ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಪ್ಲೀಸ್ ಫಿಲ್ ಇಟ್ ಅಪ್. ಎವ್ರಿ ವೀಕ್ ಅದು ಒಂದು ರೊಟೀನ್ ಆಗಿ ಮಾಡಿಸಿ. ಓಕೆ, ಅವರು ಕರೆಕ್ಟ್ ಆಗಿ ಅವ್ರಿಗೂ ಒಂದು ಇದಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಹೌದು ಕೊಡೋಣ ಅಂತ. ಆಯ್ತಾ? ಎರಡನೇದು, ಇಫ್ ಯು ಡೋಂಟ್ ಡೂ ದ ಪೇಮೆಂಟ್, ನೆಕ್ಸ್ಟ್ ಬರೋ PDOಗೆ ಅದು ಕಾನ್ಫಿಡೆನ್ಸ್ ಬರಲ್ಲ, ನಾನು ಯಾಕೆ ಪೇಮೆಂಟ್ ಮಾಡಬೇಕು ಅಂತ. ಆ ಥರ ಇದ್ರೆ ನಿಮಗೆ ಫ್ಯೂಚರ್ ಆಗಿ ದೆನ್ ಯು ಆರ್ ಕ್ರಿಯೇಟಿಂಗ್ ಅ ಇನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್. ಮತ್ತೆ ಮುಂದಿನ ವರ್ಷಗಳಲ್ಲಿ ಯಾರು ಮುಂದೆ ಬಂದು ಕೊಡಲ್ಲ, ವಿಚ್ ಇಸ್ ನಾಟ್ ಆಕ್ಸೆಪ್ಟಬಲ್. ಅದಕ್ಕೋಸ್ಕರನೇ ಎವ್ರಿ 15 days ಆಗ್ಬೋದು. ಅದರಲ್ಲಿ ನಿಮ್ಗೆ ಏನಾದರೂ ಇಶ್ಯೂಸ್ ಇದ್ರೆ ನಮ್ಗೆ VC ಅಲ್ಲಿ ತಿಳಿಸ್ಬೇಕು. ಪ್ರತಿ ವಾರ ನಾವು CEO ಕಡ್ಡಾಯವಾಗಿ VC ತಗೊಳ್ತಾ ಇದ್ದೀವಿ, ವಿಸಿಟ್ ಕೂಡ ಮಾಡ್ತಾ ಇದೀವಿ ಪ್ರತಿ ವಾರ. ಬಿಫೋರ್ ದ ನೋಡಲ್ ಆಫೀಸರ್ಸ್ ಗೋ, ಐ ಗೋ ಟು ಫೀಲ್. ಹೌದಾ? ಸೊ ಯು ಪ್ಲೀಸ್ ಎನ್ಶ್ಯೂರ್ ದಟ್ ದ ಪ್ರೈವೇಟ್ ಬೋರ್ವೆಲ್ ಪೇಮೆಂಟ್ ಮತ್ತೆ ಟ್ಯಾಂಕರ್ದು ಪೇಮೆಂಟ್ಸ್ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಯಾವ ಪೇಮೆಂಟ್ ಪೆಂಡಿಂಗ್ ಇರಬಾರ್ದು. ದಟ್ ವಿ ವಿಲ್ ಆಲ್ಸೋ ಚೆಕ್ ಫ್ರಮ್ ದಿ DC ಆಫೀಸ್. ಆಮೇಲೆ ಈಗ ಬೆಸ್ಕಾಂ ಅವರು